पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಾಯಿ ಸಂಕಲ್ಪ ಸೇವೆಯ ಬಗ್ಗೆ ತಿಳಿಸ್ತಿದ್ದೀನಿ. ನೀವು ದೇವಸ್ಥಾನಕ್ಕೆ ಹೋದ್ಮೇಲೆ ಜೋಶಿ ಅವರು ನಿಮ್ಗೆ ಇದ್ರ ಬಗ್ಗೆ ತಿಳಿಸಿಕೊಡ್ತಾರೆ. ಬಟ್ ನಾನು ಈ ವಿಡಿಯೋ ಮಾಡೋಕ್ಕೆ ರೀಸನ್ ಏನಂದರೆ, ಫಸ್ಟ್ ಟೈಮ್ ಹೋದಾಗ ನಿಮ್ಗೆ ಕನ್ಫ್ಯೂಸ್ ಆಗಿರುತ್ತೆ ಮತ್ತು ಫಸ್ಟ್ ಟೈಮಲ್ಲಿ ಹೋಗ್ತಿರೋರಿಗೆ ಅಲ್ಲಿಯ ಸೇವೆಯ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಕೂಡ ಇರುತ್ತೆ. ಸೊ ಈ ವಿಡಿಯೋ ಅವರಿಗೋಸ್ಕರ. ಹೊನ್ನವ ಮಂತ್ರಾಲಯ ಹೋದಾಗ ನಮ್ಮ ಸಮಸ್ಯೆ ಹೇಳ್ಕೊಂಡಾಗ ಜೋಶಿ ಅವರು ನಮಗೆ ನಮ್ಮ ಸಮಸ್ಯೆಯ ಅನುಸಾರವಾಗಿ ಇಂತಿಷ್ಟು ವಾರಗಳ ಕಾಲ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಯಾವ ಥರ ಅಂದ್ರೆ, ಕೆಲಸದ ಬಗ್ಗೆ ಆಗಿರ್ಬೋದು, ಪ್ರಾಪರ್ಟಿ ಇಶ್ಯೂಸ್ ಅಥವಾ ಆರೋಗ್ಯದ ಸಮಸ್ಯೆ, ಮನೆ ಕಟ್ಟೋದ್ರ ಬಗ್ಗೆ ಅಥವಾ ಮಕ್ಕಳಾಗದೇ ಇರೋದು, ಈ ಥರ ಪ್ರಾಬ್ಲಮ್ಸಿಗೆ ಅವರು ಎಷ್ಟು ವಾರಗಳ ಕಾಲ ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ. ಅದೇ ರೀತಿ 11, 16, 18 ಅಥವಾ 21 ವಾರಗಳ ಕಾಲ ನೀವು ಸೇವೆಯನ್ನು ಸಲ್ಲಿಸಬೇಕಾಗುತ್ತೆ. ಸೇವೆಯನ್ನು ಸಲ್ಲಿಸುವ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ, ಫಸ್ಟು ನಿಮಗೆ ಕಾಯಿ ಸಂಕಲ್ಪವನ್ನು ಮಾಡೋದ್ರ ಬಗ್ಗೆ ಹೇಳಿಕೊಡ್ತಾರೆ. ಎಷ್ಟು ವಾರಗಳನ್ನು ಹೇಳ್ತಾರೋ ಅಷ್ಟು ವಾರಗಳ ಕಾಲ ನೀವು ಬರಬೇಕಾಗುತ್ತೆ. ಮತ್ತು ನಿಮಗೆ ಹೇಳಿದ ವಾರಗಳ ಪ್ರಕಾರ ದೀಪಗಳನ್ನು ಹಚ್ಚಬೇಕಾಗುತ್ತೆ. ಹಾಗೆ ಕಾಯಿ ಮತ್ತು ತುಪ್ಪದ ದೀಪವನ್ನು ಅವರೇ ನಮಗೆ ಕೊಡ್ತಾರೆ. ನಾವು ಮನೆಯಿಂದ ತರುವ ಅವಶ್ಯಕತೆ ಇರುವುದಿಲ್ಲ. ಫಸ್ಟ್ ನಾವಿಲ್ಲಿ ದೀಪದ ತಟ್ಟೆಯನ್ನು ಹಿಡಿದು ಹೋಮದ ಕುಂಡಕ್ಕೆ ಮತ್ತು ಗೋಲಕ್ಕೆ ಸೇರಿ 8 ಪ್ರದಕ್ಷಿಣೆಯನ್ನು ಹಾಕಬೇಕು. ನೆಕ್ಸ್ಟ್ ಕಾಯಿಯನ್ನು ಹಿಡಿದು ಹೋಮಕುಂಡಕ್ಕೆ ಮತ್ತು ಗೋಲಕ್ಕೆ ಸೇರಿ 30 ಪ್ರದಕ್ಷಿಣೆಯನ್ನು ಹಾಕಬೇಕು. ಇದಾದಮೇಲೆ ಪ್ರದಕ್ಷಿಣೆಯ ಚೀಟಿಯನ್ನು ಹಿಡಿದು ಕಾಯಿ ಕಟ್ಟಿದ ನಂತರ ರಾಯರ ಗರ್ಭಗುಡಿಯ ಸುತ್ತ 16 ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ. ಒಟ್ಟು ನಾವಿಲ್ಲಿ 54 ಪ್ರದಕ್ಷಿಣೆಯನ್ನು ಹಾಕಬೇಕು. ಮತ್ತು ನಾವು ಪ್ರದಕ್ಷಿಣೆ ಹಾಕುವ ಸಮಯದಲ್ಲಿ 4 ಮಂತ್ರವನ್ನು ಹೇಳಬೇಕು. ಓಂ ಶ್ರೀ ಗಣಪತಿಯೇ ನಮಃ, ಓಂ ಶ್ರೀ ಹಯಗ್ರೀವ ನಮಃ, ಓಂ ಹರೇ ಶ್ರೀನಿವಾಸಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ. ಇದಾದ ನಂತರ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಅಲ್ಲೇ ಪ್ರಸಾದವನ್ನು ಸ್ವೀಕರಿಸಬೇಕು. ಮತ್ತು ರಾಯರ ಸೇವೆ ಮಾಡಿದ ದಿನ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕದೇ ಇರುವಂಥ ಅಡುಗೆಯನ್ನು ಮಾತ್ರ ಸ್ವೀಕರಿಸಬೇಕು. ನಿಮ್ಮ ಎಲ್ಲ ಸೇವೆ ಅಂದರೆ ನಿಮಗೆ ಕೊಟ್ಟಿರುವಂಥ ವಾರಗಳು ಮುಗಿದ ಮೇಲೆ 15 ದಿನದ ಒಳಗೆ ಹೋಮವನ್ನು ಮಾಡಿಸಿ ಪೂರ್ಣ ಫಲವನ್ನು ಪಡೆದುಕೊಳ್ಬೇಕು. ಇದಿಷ್ಟು ಸೇವೆಯ ವಿವರವಾಯಿತು. ಹಾಗೆ ನೀವೇನಾದರೂ ದೂರದ ಊರಿಂದ ಬರಬೇಕು, ಆದರೆ ಪ್ರತಿ ವಾರ ಹೋಗೋದಕ್ಕೆ ಆಗಲ್ಲ ಅಂತ ಬಿಟ್ಟಿದ್ರೆ ಅದರ ಅವಶ್ಯಕತೆ ಇಲ್ಲ. ಯಾಕಂದರೆ 100 ಕಿಲೋಮೀಟರ್ ದೂರದಿಂದ ಬರೋರಿಗೆ ಅಂತಲೇ ಬೇರೆ ಸೇವೆ ಇದೆ. 100 ಕಿಲೋಮೀಟರ್ ದೂರದಿಂದ ಬರೋರಿಗೆ 2 ಕಾಯನ್ನು ಕೊಡ್ತಾರೆ. ಒಂದು ಕಾಯಿ ಶ್ರೀಮಠದಲ್ಲಿ ಕಟ್ಟಿರುತ್ತದೆ, ಇನ್ನೊಂದು ಕಾಯಿ ಮತ್ತು ಫೋಟೋ ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ 21 ವಾರಗಳ ಕಾಲ ಸೇವೆಯನ್ನು ಮಾಡಬೇಕಾಗತ್ತೆ. ವಾರಕ್ಕೆ 1 ದಿವಸ ಮಾತ್ರ ಈ ಸೇವೆಯನ್ನು ಸಲ್ಲಿಸಬೇಕು. ಹಾಗೆ 21 ವಾರದೊಳಗೆ 3 ಸಾರಿ ಹೊನ್ನವ ಮಂತ್ರಾಲಯಕ್ಕೆ ಬಂದು 21 ದೀಪ ಮತ್ತು ಇಲ್ಲೇ ಇರುವ ಕಾಯಿಗೆ ಸೇವೆಯನ್ನು ಮಾಡಬೇಕಾಗತ್ತೆ. ಮತ್ತು ಮನೆಯಲ್ಲೇ ಮಾಡುವ ಸೇವೆಯಲ್ಲಿ 21 ತುಪ್ಪದ ದೀಪದ ತಟ್ಟೆಯನ್ನು ಹಿಡಿದುಕೊಂಡು ಫೋಟೋ ಸುತ್ತಲೂ 16 ಪ್ರದಕ್ಷಿಣೆಯನ್ನು ಹಾಕುವುದು. ನಂತರ ಫೋಟೋ ಮುಂದೆ ಇರುವ ಕಾಯಿಯನ್ನು ಹಿಡಿದುಕೊಂಡು 38 ಪ್ರದಕ್ಷಿಣೆಯನ್ನು ಹಾಕುವುದು. ನಂತರ ಕೈ ಮುಗಿದುಕೊಂಡು ಫೋಟೋ ಮತ್ತು ಕಾಯಿಗೆ 54 ಪ್ರದಕ್ಷಿಣೆಯನ್ನು ಹಾಕಬೇಕು. ಮತ್ತು 21 ವಾರ ಆದ ನಂತರ ಹೋಮ ಮಾಡಿಸಿ ಸಮಸ್ತ ಕರ್ಮದಹನ ಮಾಡಿಸುವುದು. ಅಲ್ಲಿಗೆ ನಿಮ್ಮ ಸೇವೆ ಸಂಪೂರ್ಣವಾಗುತ್ತದೆ. ಇದೆಲ್ಲವೂ ಕಾಯಿ ಸೇವೆ ಬಗ್ಗೆ ಆಯಿತು. ಮತ್ತು ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಸ್ಥಾಪನೆ ಮತ್ತು ಅದರ ಹಿಂದೆ ಇರುವಂತಹ ಸಂಪೂರ್ಣ ಮಾಹಿತಿ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋನ ಕೊಟ್ಟಿರ್ತೀನಿ, ಸೊ ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಇನ್ ದಿಸ್ ಸ್ಪಿರಿಚುವಲ್ ಜರ್ನಿ. ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದಗಳು ಎಂದಿಗೂ ನಿಮ್ಮೊಂದಿಗೆ ಇರಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿರಿ. ಮತ್ತು ಇದೇ ಥರದ ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಮೇ ಯುವರ್ ಲೈಫ್ ಬಿ ಫಿಲ್ಡ್ ವಿತ್ ದ ಡಿವೈನ್ ಗ್ರೇಸ್. ಟೇಕ್ ಕೇರ್, ಬಾಯ್.